ನಮಸ್ಕಾರ ಮನಿನೇನ್ ಕನ್ನಡದ ಎಕ್ಸ್ಪ್ಲೈನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲ್ಲನಗೌಡ ಮಾಲಿ ಪಾಟೀಲ್. ಬನ್ನಿ, ಇವತ್ತಿನ ಎಪಿಸೋಡ್ನಲ್ಲಿ ನಾವು ಗಂಭೀರ ಕಾಯಿಲೆಗಳಿಗೆ ತುತ್ತಾದರೆ ಆಗ ಕ್ರಿಟಿಕಲ್ ಇಲ್ನೆಸ್ ಪ್ಲಾನ್ ನಮಗೆ ಹೇಗೆ ಸಹಾಯಕ ಆಗುತ್ತೆ ಎಂಬುದರ ಬಗ್ಗೆ ಒಂದಷ್ಟು ಡೀಟೇಲ್ ಆಗಿ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ನಾವೀಗ ಮಾಡೋಣ. ಬದಲಾಗ್ತಾ ಇರುವಂತಹ ಜೀವನ ಶೈಲಿಯಿಂದಾಗಿ ಆರೋಗ್ಯ ಸಮಸ್ಯೆಗಳು ಕ್ಷಿಪ್ರವಾಗಿ ಹೆಚ್ಚಾಗ್ತಾ ಇವೆ. ನೀವು ಅನಾರೋಗ್ಯದಿಂದ ಬಳಲ್ತಾ ಇರುವಾಗ ಆರೋಗ್ಯ ವಿಮೆ ನಿಮ್ಮ ಚಿಕಿತ್ಸೆಯ ವೆಚ್ಚವನ್ನು ಭರಿಸಿ ನಿಮ್ಮ ನೆರವಿಗೆ ಬರುತ್ತೆ. ಕೆಲವೊಮ್ಮೆ ಗಂಭೀರವಾದ ಕಾಯಿಲೆಗಳಿಂದಾಗಿ ನೀವು ಆಸ್ಪತ್ರೆಯಲ್ಲಿ ಹೆಚ್ಚು ದಿನ ಇರಬೇಕಾಗಿ ಬಂದರೆ ಆಗ ಚಿಕಿತ್ಸೆಯ ವೆಚ್ಚ ನಿಮ್ಮ ಉಳಿತಾಯವನ್ನೆಲ್ಲ ನುಂಗಿ ಹಾಕಿಬಿಡಬಹುದು. ಕೆಲವೊಂದು ಸಲ ನೀವು ಕೆಲಸ ಮತ್ತು ಆದಾಯವನ್ನು ಕಳೆದುಕೊಳ್ಳಬೇಕಾಗಿ ಬರಬಹುದು. ಇದರಿಂದಾಗಿ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ನಿಮ್ಮ ವೈದ್ಯಕೀಯ ಅಗತ್ಯತೆಗಳಿಗೆ ಹಾಗೆಯೇ ಕೌಟುಂಬಿಕ ಅಗತ್ಯತೆಗಳಿಗೆ ಹಣವನ್ನು ಹೊಂದಿಸುವುದು ತುಂಬಾ ಕಷ್ಟ ಆಗಿಬಿಡಬಹುದು. ಹೀಗಾಗಿ ಇಂತಹ ಸನ್ನಿವೇಶಗಳಲ್ಲಿ ಗಂಭೀರವಾದ ಕಾಯಿಲೆಗಳಿಗೆ ತುತ್ತಾದರೆ ಆಗ ಕ್ರಿಟಿಕಲ್ ಇಲ್ನೆಸ್ ಪ್ಲ್ಯಾನ್ ಸಹಾಯಕ್ಕೆ ಬರುತ್ತೆ. ರೆಗ್ಯುಲರ್ ಹೆಲ್ತ್ ಪ್ಲ್ಯಾನ್ನಲ್ಲಿ ವಿಮಾದಾತರು ನಿರ್ದಿಷ್ಟವಾದ ಮಿತಿಯೊಳಗೆ ಅಂದರೆ ಕವರೇಜ್ ಲಿಮಿಟ್ನ ಒಳಗೆ ಚಿಕಿತ್ಸೆಯ ವೆಚ್ಚಗಳನ್ನು ಮಾತ್ರ ಭರಿಸೋದು. ಅದೇ ಕ್ರಿಟಿಕಲ್ ಇಲ್ನೆಸ್ ಪ್ಲ್ಯಾನ್ ಆದರೆ ವಿಮಾ ಕಂಪನಿಯು ರೋಗ ಪತ್ತೆಯಾದ ಇಂತಿಷ್ಟು ಅವಧಿಯ ಬಳಿಕ ಲಂಪ್ಸಮ್ ಹಣವನ್ನು ಕೊಡುತ್ತೆ. ಈ ಹಣವನ್ನು ಯಾವುದೇ ಉದ್ದೇಶಗಳಿಗೆ ನೀವು ಬಳಸಿಕೊಳ್ಳಬಹುದು. ಇನ್ನು ಕ್ಯಾನ್ಸರ್, ಮೂತ್ರಪಿಂಡದ ವೈಫಲ್ಯ, ಹೃದಯಾಘಾತ, ಅಂಧತ್ವ, ಹೃದಯ ಶಸ್ತ್ರಚಿಕಿತ್ಸೆ, ಈ ರೀತಿಯ ಗಂಭೀರವಾದ ಕಾಯಿಲೆ ಅಥವಾ ಕ್ರಿಟಿಕಲ್ ಇಲ್ನೆಸ್ ಇವೆಲ್ಲವೂ ಕೂಡ ಈ ಪಟ್ಟಿಗೆ ಸೇರುತ್ತೆ. ಉದಾಹರಣೆಗೆ 50 ಲಕ್ಷ ರೂಪಾಯಿಗೆ ಯಾರಾದರೂ ಕ್ರಿಟಿಕಲ್ ಇಲ್ನೆಸ್ ಪ್ಲಾನನ್ನು ತೆಗೆದುಕೊಂಡಿದ್ರೆ ಸ್ವಲ್ಪ ಸಮಯದ ಬಳಿಕ ಅವರು ಕ್ಯಾನ್ಸರ್ನಂತಹ ಗಂಭೀರವಾದ ಕಾಯಿಲೆಗೆ ತುತ್ತಾಗಿದ್ದರೆ ಆಗ ನಿರ್ದಿಷ್ಟ ಅವಧಿಯ ಬಳಿಕ ವಿಮಾ ಕಂಪನಿಯು 50 ಲಕ್ಷ ರೂಪಾಯಿಗಳನ್ನು ಅವರಿಗೆ ಕೊಡುತ್ತೆ. ಇದಾದ ಬಳಿಕ ಪಾಲಿಸಿ ಕ್ಲೋಸ್ ಆಗುತ್ತೆ. ಆದರೆ ಇದಕ್ಕೆ ಕ್ಲೇಮ್ ಸಲ್ಲಿಸುವುದು ಸುಲಭ ಏನಲ್ಲ. ನಿಮಗೆ ರೋಗ ಇದೆ ಅನ್ನೋದು ಪತ್ತೆ ಆದಮೇಲೆ ಕ್ಲೇಮನ್ನು ಸಲ್ಲಿಸಬಹುದು. ಅದು ನಿರ್ದಿಷ್ಟವಾದ ಅವಧಿಯ ನಂತರ ಮಾತ್ರ ಕ್ಲೇಮನ್ನು ಸಲ್ಲಿಸೋದಕ್ಕೆ ಅವಕಾಶ. ಅದು ನೀವು ಬದುಕಿದ್ರೆ ಅಂದರೆ ಯಾರ ಹೆಸರಿನಲ್ಲಿ ವಿಮೆ ಇರುತ್ತೋ ಅವರು ಬದುಕಿದ್ರೆ ಮಾತ್ರ ಕ್ಲೇಮನ್ನು ಸಲ್ಲಿಸಬಹುದು. ಆರೋಗ್ಯ ವಿಮೆಯ ಪರಿಭಾಷೆಯಲ್ಲಿ ಇದನ್ನು ಸರ್ವೈವಲ್ ಪೀರಿಯಡ್ ಅಂತ ಹೇಳ್ತಾರೆ. ಕ್ರಿಟಿಕಲ್ ಇಲ್ನೆಸ್ ಪ್ಲ್ಯಾನ್ನಲ್ಲಿ ಈ ಸರ್ವೈವಲ್ ಪೀರಿಯಡ್ ಅನ್ನೋದು ತುಂಬ ಪ್ರಮುಖವಾದ ಅಂಶ ಆಗಿರುತ್ತೆ. ಇನ್ನು ಕ್ರಿಟಿಕಲ್ ಇಲ್ನೆಸ್ ಕವರೇಜ್ 2 ರೀತಿಯಲ್ಲಿ ಇದೆ ಅಥವಾ 2 ವಿಧಾನಗಳಲ್ಲಿದೆ. ಜೀವ ವಿಮಾ ಕಂಪನಿಗಳು ರೈಡರ್ ರೂಪದಲ್ಲಿ ಇದರ ಕವರೇಜನ್ನು ಕೊಡುವುದು ಒಂದು ವಿಧ. ನೀವು ಟರ್ಮ್ ಇನ್ಶೂರೆನ್ಸ್ ಜೊತೆಗೆ ಈ ಕವರೇಜನ್ನು ತೆಗೆದುಕೊಳ್ಳಬಹುದು. ಆರೋಗ್ಯ ವಿಮಾದಾತರು ಈ ಕ್ರಿಟಿಕಲ್ ಇಲ್ನೆಸ್ ಪ್ಲಾನನ್ನು ಪ್ರತ್ಯೇಕವಾಗಿ ಅಥವಾ ರೈಡರ್ ಆಗಿ ಕೊಡ್ತಾರೆ. ವಿಮಾ ಕಂಪನಿಗಳು ಸುಮಾರು 64 ಬಗೆಯ ಕ್ರಿಟಿಕಲ್ ಇಲ್ನೆಸ್ಗಳಿಗೆ ಕವರೇಜನ್ನು ಕೊಡ್ತಾ ಇವೆ. ಇವುಗಳಲ್ಲಿ ಸರ್ವೈವಲ್ ಪೀರಿಯಡ್ ಅಂದರೆ ಜೀವಿತಾವಧಿಯು 15ರಿಂದ 30 ದಿನಗಳು. HDFC ಎರ್ಗೋ ಕ್ರಿಟಿಕಲ್ ಪ್ಲಾಟಿನಂ ಪ್ಲಾನ್ನಲ್ಲಿ ಸರ್ವೈವಲ್ ಪೀರಿಯಡ್ 30 ದಿನಗಳು. ಆದಿತ್ಯ ಬಿರ್ಲಾ ಆಕ್ಟಿವ್ ಸೆಕ್ಯೂರ್ನಲ್ಲಿ ಈ ಅವಧಿ ಕೇವಲ 15 ದಿನಗಳು. ಇನ್ನು ಆರೋಗ್ಯ ವಿಮೆಯಲ್ಲಿ ವೇಟಿಂಗ್ ಪೀರಿಯಡ್ ಮತ್ತು ಸರ್ವೈವಲ್ ಪೀರಿಯಡ್ ಎರಡೂ ಕೂಡ ಒಂದೇ ಅಂತ ಕೆಲವರು ಭಾವಿಸ್ತಾರೆ. ಆದರೆ ಇವೆರಡರ ನಡುವೆ ಅಜಗಜಾಂತರ ವ್ಯತ್ಯಾಸವಿದೆ. ಆರೋಗ್ಯ ವಿಮೆಯ ಪಾಲಿಸಿಯಲ್ಲಿ ವೇಟಿಂಗ್ ಪೀರಿಯಡ್ ಇರುತ್ತೆ, ಆದರೆ ಸರ್ವೈವಲ್ ಪೀರಿಯಡ್ ಷರತ್ತುಗಳು ಇರೋದಿಲ್ಲ. ವಿಮೆ ಪಡೆದವರು ಎಷ್ಟು ದಿನಗಳಿಂದ ಯಾವ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ ಅನ್ನೋದರ ಮೇಲೆ ಈ ವೇಟಿಂಗ್ ಪೀರಿಯಡ್ ನಿರ್ಧರಿಸಲ್ಪಡುತ್ತೆ. ಇದು 30 ದಿನಗಳಿಂದ 6 ತಿಂಗಳವರೆಗೆ ಇರುತ್ತೆ. ಆದರೆ ಈ ಸರ್ವೈವಲ್ ಪೀರಿಯಡ್ ಅನ್ನೋದು ಕ್ರಿಟಿಕಲ್ ಇಲ್ನೆಸ್ ಅಥವಾ ಗಂಭೀರವಾದ ಕಾಯಿಲೆಗಳಿಗೆ ಸಂಬಂಧಿಸಿದ್ದಾಗಿದೆ. ವೇಟಿಂಗ್ ಪೀರಿಯಡ್ ಸಾಮಾನ್ಯವಾಗಿ ಸರ್ವೈವಲ್ ಪೀರಿಯಡ್ಗಿಂತ ಹೆಚ್ಚಿನ ಅವಧಿಗೆ ಇರುತ್ತೆ. ಈ ವೇಟಿಂಗ್ ಪೀರಿಯಡ್ ಮುಗಿಯುವವರೆಗೂ ಕ್ಲೇಮ್ ಸಲ್ಲಿಸುವುದಕ್ಕೆ ವಿಮೆ ಪಡೆದವರು ಕಾಯಬೇಕಾಗುತ್ತೆ. ಸರ್ವೈವಲ್ ಪೀರಿಯಡ್ನಲ್ಲಾದರೆ ರೋಗ ಪತ್ತೆಯಾದ ತಕ್ಷಣ ನೀವು ಕ್ಲೇಮನ್ನು ಸಲ್ಲಿಸಬಹುದು. ಆದರೆ ನಿರ್ದಿಷ್ಟ ಸಮಯದ ನಂತರ ಮಾತ್ರ ನಿಮಗೆ ಪಾವತಿ ಆಗುತ್ತೆ. ಪ್ರೋಮೋರ್ನ ಸಹ ಸಂಸ್ಥಾಪಕರು ಮತ್ತು CFP ಆದಂತಹ ನಿಶಾ ಸಾಂಘ್ವಿ ಅವರಿಂದ ಹೆಚ್ಚಿನ ಮಾಹಿತಿಯನ್ನು ಪಡೆಯೋದಾದರೆ ಆರೋಗ್ಯ ವಿಮಾ ಪಾಲಿಸಿಯು ಡೆತ್ ಬೆನಿಫಿಟ್ ಕವರೇಜ್ ಕೊಡಲ್ಲ. ಹೀಗಾಗಿ ಕ್ರಿಟಿಕಲ್ ಹೆಲ್ತ್ ಪ್ಲಾನ್ನಲ್ಲಿ ಸರ್ವೈವಲ್ ಪೀರಿಯಡ್ ಕ್ಲಾಸನ್ನು ಸರಿಯಾಗಿ ಓದಬೇಕು. ಒಂದು ವೇಳೆ ಈ ಗಂಭೀರವಾದ ಕಾಯಿಲೆಯಿಂದಾಗಿ ವಿಮೆ ಪಡೆದವರು ಸಾವನ್ನಪ್ಪಿದರೆ ವಿಮಾ ಕಂಪನಿಯು ಯಾವುದೇ ಹಣವನ್ನು ಕೊಡೋದಿಲ್ಲ. ಜೊತೆಗೆ ಯಾವುದೇ ಡೆತ್ ಬೆನಿಫಿಟ್ ಕೂಡ ಅವರಿಗೆ ಸಿಗೋದಿಲ್ಲ. ಗಂಭೀರವಾದ ಕಾಯಿಲೆ ಪತ್ತೆಯಾದ ತಕ್ಷಣ ಪಾಲಿಸಿ ಪಡೆದವರಿಗೆ ದೊಡ್ಡ ಮೊತ್ತವನ್ನು ವಿಮಾ ಕಂಪನಿಗಳು ಪಾವತಿಸಬೇಕು. ಹೀಗಂತಾದರೆ ಇದು ವಿಮಾ ಕಂಪನಿಗಳ ಮೇಲೆ ಬೃಹತ್ ಪ್ರಮಾಣದ ಹೊರೆಯಾಗುತ್ತೆ. ಹೀಗಾಗಿ ವಿಮಾ ಕಂಪನಿಗಳು ಕಾಯಿಲೆ ಪತ್ತೆಯಾದ ಬಳಿಕ ಇಂತಿಷ್ಟು ದಿನ ಬದುಕಿದ್ರೆ ಮಾತ್ರ ವಿಮಾ ಕಂಪನಿಗಳು ನಿಮಗೆ ಹಣವನ್ನು ಕೊಡೋದು. ಒಂದು ವೇಳೆ ಕ್ಯಾನ್ಸರ್ 4ನೇ ಹಂತದಲ್ಲಿದೆ ಅಂತ ಪತ್ತೆಯಾದರೆ ಆಗ ಅವರು ಹೆಚ್ಚು ದಿನ ಬದುಕಿರುವ ಸಾಧ್ಯತೆಗಳು ತೀರಾನ ಕಡಿಮೆ. ಹೀಗಾಗಿ ವಿಮಾ ಕಂಪನಿಗಳು ಇಂತಹ ಕ್ಲೇಮ್ಗಳನ್ನು ಪಾವತಿಸೋದನ್ನು ತಪ್ಪಿಸೋದಕ್ಕೆ ನೋಡ್ತಾರೆ. ಇದಕ್ಕಾಗಿ ಕ್ರಿಟಿಕಲ್ ಇಲ್ನೆಸ್ ಪ್ಲಾನ್ನಲ್ಲಿ ವಿಮಾ ಕಂಪನಿಗಳು ಸರ್ವೈವಲ್ ಕ್ಲಾಸನ್ನು ಸೇರ್ಪಡೆ ಮಾಡಿವೆ. ನಿಮಗೆ ಜೆನೆಟಿಕ್ ಆಗಿ ಅಂದರೆ ಪೂರ್ವಜರಿಗಿರುವ ಕಾಯಿಲೆಯನ್ನು ಬಳುವಳಿಯಾಗಿ ಪಡೆದಿದ್ದರೆ ನೀವು ನಿಮ್ಮ ಕುಟುಂಬದ ಆದಾಯ ಗಳಿಸುವ ಏಕೈಕ ವ್ಯಕ್ತಿ ಆಗಿದ್ದರೆ ನೀವು ಖಂಡಿತವಾಗಿ ಕ್ರಿಟಿಕಲ್ ಇಲ್ನೆಸ್ ಪ್ಲಾನನ್ನು ತೆಗೆದುಕೊಳ್ಳಬೇಕು. ರೈಡರ್ ಬದಲಾಗಿ ಪ್ರತ್ಯೇಕವಾದ ಪಾಲಿಸಿಯನ್ನು ತೆಗೆದುಕೊಳ್ಳೋದು ಉತ್ತಮವಾದ ಆಯ್ಕೆ ಆಗುತ್ತೆ.
ಅದೇ ರೀತಿ ನೀವು ಯಾವುದೇ ಕ್ರಿಟಿಕಲ್ ಇಲ್ನೆಸ್ ಪ್ಲಾನ್ ಆದರೂ ಕೂಡ ಅದರ ಸರ್ವೈವಲ್ ಪೀರಿಯಡನ್ನು ಸರಿಯಾಗಿ ಗಮನಿಸಬೇಕಾಗತ್ತೆ. ಕನಿಷ್ಠ ಸರ್ವೈವಲ್ ಪೀರಿಯಡ್ ಇರುವ ಪಾಲಿಸಿಯನ್ನು ಖರೀದಿಸಿ. ಇದು ನಿಮಗೆ ಕ್ಲೇಮು ಸುಲಭವಾಗಿ ಸಿಗೋಕೆ ಸಹಕಾರಿಯಾಗುತ್ತೆ. ಒಂದು ವೇಳೆ ಸರ್ವೈವಲ್ ಪೀರಿಯಡ್ನಲ್ಲಿ ಪಾಲಿಸಿ ಪಡೆದವರು ಮೃತಪಟ್ಟರೆ ಆಗ ವಿಮಾ ಕಂಪನಿಯು ಯಾವುದೇ ಕ್ಲೇಮುಗಳನ್ನು ಪಾವತಿಸೋದಿಲ್ಲ. ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ Money9 ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.